ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಚ್ಚು ಪ್ರೀತಿಸ್ತಾ ಇರೋ ವಿಷಯನ ಯಾರಿಗೂ ಹೇಳಲ್ಲ. ಅಕ್ಕನೇ ಅವ್ರ ಹುಡುಗನ್ನ ಮನೆಗೆ ಕರ್ಕೊಂಡು ಬಂದು ಎಲ್ರಿಗೂ ಪರಿಚಯ ಮಾಡಿಸ್ತಾರೆ. ಹೌದಾ? ಮೊದ್ಲಿ ಕೆಲಸ ಮಾಡಕ್ ಹೇಳಿ. ಆಮೇಲೆ ಮದುವೆಗೆ ಬರೋ ಅತಿಥಿಗಳನ್ನ ನಾವಿಬ್ರೇ ಸೇರ್ಕೊಂಡು ವೆಲ್ಕಮ್ ಮಾಡೋಣ. ಏನ್ ಹೇಳ್ತಿದ್ದೀರಾ ಹಸ್ಬೆಂಡ್ ನೀವು? ನೀವ ಈ ಮಾತು ಹೇಳ್ತಿರೋದು? ಹ್ಞೂ ರೀ, ಅಚ್ಚು ಲೋಗ್ ಸಪೋರ್ಟ್ ಮಾಡಿದಿರ ಅಂದ್ರೆ ಅವಳ ಮದುವೆ ನಾವಿಬ್ರು ಜೊತೆಗಿದ್ದು ಎಲ್ಲರನ್ನು ವೆಲ್ಕಮ್ ಮಾಡಿದ್ರಲ್ಲಿ ತಪ್ಪೇನೋ? ಹಸ್ಬೆಂಡು ನಿಮಗ್ ಖುಷಿ ಆಯ್ತಲ್ವಾ? ನಂಗೆ ಅಷ್ಟೇ ಸಾಕು. ಖುಷಿನಾ? ಆಕಾಶದಲ್ಲಿ ತೇಲಾಡ್ದಂಗೆ ಆಗ್ತಿದೆ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಓ, ಮತ್ತೆ ಇದೇ ಖುಷಿಗೆ ನನ್ನನ್ನು ಎತ್ಕೊಂಡು ತಿರುಗಿಸ್ಬಿಡ್ತೀರಾ? ಅಷ್ಟೇ ತಾನೇ. ಬನ್ರಿ. ಹಸ್ಬೆಂಡು ನಿಲ್ಸಿ, ತಲೆ ಸುತ್ತಿದೆ. ಏನಾಗಲ್ಲ, ಸುಮ್ಮನಿರ್ರಿ. ಚಿರು, ಏನ್ ಮಾತಾಗಿರೋ ತಿಳಿಸಿದೆ ನಿನಗೆ? ಅವ್ರೇನ್ ಮಾಡಿದ್ರು ಮೇಡಮ್? ಖುಷಿಯಿಂದ ನನ್ನನ್ನು ಎತ್ಕೊಂಡು ತಿರುಗಿಸಿದ್ರು ಅಷ್ಟೇ ತಾನೆ. ನೀನ್ ಎಲ್ಲದಕ್ಕೂ ಮಧ್ಯ ಬರ್ಬೇಡ. ನಾನ್ ಮಾತಾಡ್ತಿರೋದು ಚಿರು ಹತ್ರ. ಏನಿಲ್ಲ ಅದಕ್ಕೆ, ಅದು ಇಬ್ರು ಏನೋ ಚಾಲೆಂಜ್ ಹಾಕೊಂಡಿದ್ವಿ, ಅದ್ರಲ್ಲಿ ಅವ್ರು ಗೆದ್ರು. ಅದಕ್ಕೆ ಹಾಗಂತ ಅವಳನ್ನ ಎತ್ಕೊಂಡ್ಬಿಡದ? ಎತ್ಕೊಂಡು ಒಳ್ಳೆ ಸಿನಿಮಾ ಹೀರೋ ಏನು ತಿರ್ಗಿಸೋ ತರ ಮೈ ಮರ್ತಿದ್ಯಲ್ಲಪ್ಪ, ಏನ್ ವಿಷಯ? ಏನಿಲ್ಲ ಬಿಡಿ. ಬನ್ನಿ ಹಸ್ಬೆಂಡು, ಮಲ್ಗೋಣ. ಚಿರುನ ನಿನ್ನಿಂದ ಗ್ಯಾರಂಟಿ ದೂರ ಮಾಡ್ತಾಳೆ, ಬರ್ದಿಟ್ಕೋ. ನಾನೇ ಸುಂಟ್ರಗಾಳಿ ಅಂತ ಇಷ್ಟು ದಿನ ಹಾರಾಡ್ತಾ ಇದ್ದೊಳಗೆ ಸದ್ಯದಲ್ಲೇ ಒಂದು ಸುನಾಮಿ ಬಂದು ಅಪ್ಪಳಿಸುತ್ತೆ ಅನ್ನೋ ಭಯ ಕಾಡ್ತಾ ಇದೆ. ವೆರಿ ಗುಡ್. ದೀಪ ಮೇಲಿರೋ ಭಯ ಹಾಗೇ ಇರಬೇಕು. ಹಸ್ಬೆಂಡು ಇನ್ನೂ ಕೆಲಸ ಮಾಡ್ತೀರಾ? ಮಲ್ಗಲ್ವಾ? ಇಲ್ಲ ರೀ, ನಿಮ್ಮನ್ನ ಎತ್ಕೊಂಡಿದ್ಕೆ ಅದಕ್ಕೆ ಏನು ಅನ್ಕೊಂಡ್ರೋ ಏನು. ಅಯ್ಯೋ ಹಸ್ಬೆಂಡು, ಅದ್ರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ? ನೀವು ಬೇರೆ ಯಾರೋ ಹುಡುಗಿನ ಎತ್ಕೊಂಡು ಕುಂದಾಡಿಲ್ಲ ತಾನೆ? ನೀವು ತಾಳಿ ಕಟ್ಟಿದ್ದೀರಾ. ಅದು ಹಂಗಲ್ಲ ರೀ. ಅರ್ಥ ಆಯ್ತು ಬಿಡಿ. ನಿಮ್ಮ ಅತ್ತಿಗೆಗೆ ಮೊದಲೇ ನನ್ ಕಂಡ್ರೆ ಆಗಲ್ಲ, ಕೆಂಡ ಕಾಡ್ತಾರೆ. ಎಲ್ಲಿ ನಿಮ್ ಜೊತೆ ಹತ್ರ ಆಗೋಗ್ತೀನೋ ಅಂತ ಹೊಟ್ಟೆ ಕಿಚ್ಚಾಗಿರುತ್ತೆ. ಹಿಂಗಂತೂ ತುಂಬಾ ಖುಷಿ ಆಯ್ತು. ಏನು ಅದಕ್ಕೆ ಹೊಟ್ಟೆ ಕಿಚ್ಚಾಯ್ತು ಅಂತಿದ್ದೀರಾ? ಅಯ್ಯೋ ಹಾಗನ್ಲಿಲ್ಲ ನಾನು. ಮೊದಲನೇ ಸಲ ಇಷ್ಟಪಟ್ಟು ನನ್ನನ್ನು ಎತ್ಕೊಂಡ್ರಲ್ವಾ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಎತ್ಕೊಂಡು ನಿಧಾನಕ್ಕೆ ತಿರ್ಗಿಸ್ತಾರಲ್ವಾ, ಹಾಗನ್ಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.